ನಮ್ಮದೇ ಸಮಾಜದವರಾದ ಶಿವಕುಮಾರ್ ಸಾಗರ್ ಎನ್ನುವ ವ್ಯಕ್ತಿ ಸಮಾಜದಲ್ಲಿ ಶಾಂತಿ ಭಂಗ ಮಾಡುವ ಕೆಲಸ ಮಾಡ್ತಿದ್ದು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಸಾರಾಂಶವಾಗಿ ಎಲ್ಲ ತಿಳಿಸಿದ್ದೇವೆ. ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗೊಂಡು SC ವಲಯ ಅಂತಕ್ಕಂಥ ಸರ್ಟಿಫಿಕೇಟ್ ತಗೊಂಡು ನಮ್ಮ OBC ಸಮಾಜವನ್ನಾಗಿದ್ದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ. ಅದು ಹ್ಯಾಂಗೆ ತೊಗೊಂಡಿದ್ದಾನೋ ಏನು ತೊಗೊಂಡಿದ್ದಾನೋ ಅದ್ರ ಬಗ್ಗೆ ತನಿಖೆ ಆಗಬೇಕು. ಅದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಅವನಿಗೆ ಶೀಘ್ರದಲ್ಲೇ ಬಂಧಿಸಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಅವನ ಮೇಲೆ ಸುಮಾರು 15-20 ಪ್ರಕರಣಗಳು ದಾಖಲಾದವ ಎಲ್ಲ ಠಾಣೆಗಳಲ್ಲಿ ಸ್ಟೇಷನ್ಗಳಲ್ಲಿ. ಮತ್ತು ಯಾರ್ಯಾರ ಬಲ್ಲಿ ಅವು ದುಡ್ಡಿನ ವ್ಯವಹಾರ ಮಾಡಿ ಏನೇನು ಬರ್ಕೊಂಡಿದ್ದಾನೋ ಮಾಡಿದಾನೋ ಅಂತ ಕಂಪ್ಲೇಂಟ್ ಕೊಡೋರು ಜನ ರೆಡಿ ಅದಾರೆ. ಬಟ್ ಒಂದೇ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಮಾಧ್ಯಮ ಮೂಲಕ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ರೀತಿಯಿಂದ ಕ್ರಮ ಕೈಗೊಂಡು ತನಿಖೆ ಮಾಡಬೇಕು. ನಮ್ಮ ಸಮಾಜದ ಎಲ್ಲ ಜನರಿಗೆ ಒಂದು 6 ಎಕರೆ 31 ಗುಂಟೆ ಆಸ್ತಿಯಲ್ಲಿ ಬಂದು ಕಬ್ಬಳಿಕೆ ಮಾಡಿ ಕೋರ್ಟ್ನಿಂದ ಡಿಗ್ರಿ ಮಾಡ್ಕೊಂಡು ಬಂದು ಮಾತೃ ಕಲ್ಯಾಣಕರ್ ಎನ್ನುವ ಹಿರಿಯರ ಹೆಸರು ಮೇಲೆ ನಮ್ಮ ಸಮಾಜ ಆಸ್ತಿ ಇತ್ತು. ಆವಾಗ ಅವರು 1973ರಲ್ಲಿ 72ರಲ್ಲಿ ನಮ್ಮ ಸಮಾಜ ಖಜಾಂಚಿಗಳಾಗಿರ್ತಾರೆ ಅವರು. ಅವಾಗ ಅವ್ರ ಹೆಸರನ್ನ ಆಸ್ತಿ ತೊಗೊಂಡು ಎಲ್ಲರೂ ಪ್ಲಾಟ್ ಹಾಕ್ಕೊಂಡು ಎಲ್ಲರೂ ಮನೆ ಮಾಡಿ ಉಪಜೀವನ ನಡೆಸ್ಕೊಂಡು ನಡೆದಾರ. ಆದರೂ ಕೂಡ ಈ ಮನುಷ್ಯ ಬಂದು ತಮ್ಮ ಹೆಸರು ಒಂದು ಸಣ್ಣ ಒಂದು ಡುಪ್ಲಿಕೇಟ್ ಒಂದು ಸಂಘಟನೆ ಮಾಡಿ ಆ ಸಂಘಟನೆ ಹೆಸರು ಡಿಗ್ರಿ ಮಾಡ್ಕೊಂಡಿದ್ದಾನೆ. ನಮ್ಮಲ್ಲಿ ಬಂದು ಖಾಟಿ ಸಮಾಜದವನು ಅಂತಾನೆ, ನಮ್ಮಲ್ಲಿ ಬಂದು ಖಾಟಿ ಸಮಾಜದವನು ಅಂತಾನೆ. ಮತ್ತು ಇಲ್ಲಿ ಹೊರಗೆ ಬಂದಿನ SC ಇದ್ದೀನಿ ಅಂತಾನೆ. ಈಗಾಗಲೇ ಅದು SC ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾನೆ, SC ಸರ್ಟಿಫಿಕೇಟ್ ತೊಗೊಂಡ ಈಗಾಗಲೇ. ಮತ್ತು ಒಂದು SC ರಿಸರ್ವೇಷನ್ದಾಗ GDA ಪ್ಲಾಟ್ ಅಲಾಟ್ ಮಾಡ್ಕೊಂಡಿದ್ದಾನೆ. ಆಲಿಶಾನ್ ಬಂಗ್ಲೆ ಕೂಡ ಕಟ್ಟಿದ್ದಾನೆ. ಅಲ್ಲಿ GDA ಪ್ಲಾಟ್ ಅಲಾಟ್ ಮಾಡ್ಕೊಂಡು ಆಲಿಶಾನ್ ಬಂಗ್ಲೆ ಕೂಡ ಕಟ್ಟಿದ್ದಾನೆ. ಅದೆಲ್ಲ ತನಿಖೆ ಆಗಬೇಕು. ತನಿಖೆಯಾಗಿ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಸಾರ್ವಜನಿಕರಿಗೆ ಏನು ಡಿಸ್ಟರ್ಬ್ ಮಾಡಕತ್ತಾನ ಅದನ್ನು ಕೂಡ ಮಟ್ಟ ಹಾಕಬೇಕು. ಮತ್ತು ಪೊಲೀಸ್ ಆಯುಕ್ತರು ಮತ್ತು ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ಹೇಳ್ತೀನಿ. ಅವನದು ಭಾವಚಿತ್ರ ಫೋಟೋ ಚಿತ್ರ ಇಲ್ಲಿದೆ. ಒಂದು ಪ್ಲಾಟಿಗೆ 9 ಲಕ್ಷ ಜನರ ಬಳಿ ಬೇಡ್ತಾನೆ ಅವನು. ಮತ್ತು ಕೋರ್ಟ್ ಆರ್ಡರ್ದಾಗ ತೋರಿಸ್ತಾನೆ 9 ಲಕ್ಷ ಕೊಡಲೇಬೇಕು, ನಿಮ್ಮನ್ನ ಪ್ಲಾಟ್ ಒರಿಜಿನಲ್ ಪೇಪರ್ ಮಾಡಿಕೊಡ್ತೀನಿ ಹಾಗಂತೇಳಿ. ಈಗಾಗಲೇ 60 ವರ್ಷದಲ್ಲಿ ಜನ ಮನೆ ಕಟ್ಟಲ್ಲಿ ವಾಸ ಮಾಡಕತ್ತಾರ. ಅಂಥವ್ರಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡಕತ್ತಾರ. ಅವ ಒಬ್ಬನೇ ಅಲ್ಲ, ಅವನ ಜೊತೆ ಸುಮಾರು ಒಂದು 12 ಜನ ಅರ. ಅವ್ರ ಹೆಸರಪ್ಪ ಅಂದ್ರೆ ರುಕ್ಮಯ್ಯ ಕಾಂಬ್ಳೆ ಏನ್ರಿ, ನರೇಂದ್ರ ನಾಗರ್ಕಾರೆ, ನರೇಶ್ ಕುಮಾರ್ ನಾಗರ್ಕಾರೆ, ರವಿಕುಮಾರ್ ಕಲಾಲತ, ಪ್ರಕಾಶ್ ನಾಗರ್ಕಾರೆ ದೊಡ್ಡ ಕಾಳಿವ. ಇವ ರಸ್ತೆ ಮೇಲೆ ಓಡಾಡಿ ಕಾರ್ಪೊರೇಷನ್ ಐತಿ ಅಂತೇಳಿ ರಸ್ತೆ ಮೇಲೆ ಹಳ್ಳ ಮತ್ತು ರೀತಿ ಗೋಳೆ ಮಾಡ್ಕೊಂಡು ಹೋಗ್ತಾನೆ ಏನ್ರಿ. ಅದು ಅಲ್ಲದೇನೆ ಇವರು ಮೀನಾಕ್ಷಿ ಕಲಾಲ್, ಸುರೇಶ್ S ಚಕೋಲೆ ಏನ್ರಿ, ವಿಜಯ್ ಕುಮಾರ್ ಗಣೇಶ್ಕರ್, ಮಾನೋಜಿ ನವಲ್ಕರ್, ಶ್ರೀನಿವಾಸ್ ಗೋಡ್ಕೆ ಮತ್ತು ವಿಠ್ಠಲರಾವ್ ನಾಗಭುಜಂಗೆ ಇವೆಲ್ಲ 12 ಕಳ್ಳರು ಸೇರಿ ನಮ್ಮ ಸಮಾಜದಲ್ಲಿ ಶಾಂತಿ ಭಂಗ ಮಾಡಕತ್ತಾರ. ಇವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಾನೂನು ಕ್ರಮ ಕೈಗೊಂಡು ಮುಂದಿನ ತನಿಖೆ ನಡೆಸಬೇಕಂತೇಳಿ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಮಾಡಿದ ಸಂಘದ ಹೆಸರು ಕಲಬುರಗಿ ಜಿಲ್ಲಾ ಖಾಟಿಕ್ ಸಮಾಜ ಅಂತೇಳಿ. ನಮ್ಮದು ಕಲಬುರಗಿ ಜಿಲ್ಲಾ ಖಾಟಿಕ್ ಸಮಾಜ ಅಲ್ಲ, ಸೂರ್ಯವಂಶಿ ಕ್ಷತ್ರಿಯ ಕಲಾಲ್ ಖಾಟಿಕ್ ಸಮಾಜ ಅದ. ಇದು ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್. ನಮ್ಮ ಸಮಾಜ 1972ರಾಗ ನಮ್ಮ ಸಮಾಜ ರಿಜಿಸ್ಟ್ರೇಷನ್ ಮಾಡಿದ. ಸೂರ್ಯವಂಶಿ ಕ್ಷತ್ರಿಯ ಕಲಾಲ್ ಖಾಟಿಕ್ ಸಮಾಜ ನಮ್ಮ ಸಮಾಜದ. ಅವ ಕಲಬುರಗಿ ಖಾಟಿ ಸಮಾಜ ಮಾಡಿ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡಕತ್ತಾನ. ಇದು ಮಟ್ಟ ಆಗಬೇಕು. ಮೊನ್ನೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಆಯುಕ್ತರಾಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಪೊಲೀಸ್ ACP ಅವರಾಗಿರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಾದ್ರೆ ವಿನಂತಿ. ಅವ ಮೂಲತಃ ಆಂಧ್ರದವ, ಇಲ್ಲಿದವ ಅಲ್ಲ, ಮೂಲತಃ ಆಂಧ್ರದವ. ಅದು ಕೂಡ ನಮ್ಮ ಸಮಾಜದವನೇ ಅದಾನ. ನಾವು ಇಲ್ಲತ್ತ ಅಂತ ಇಲ್ಲ, ನಮ್ಮ ಸಮಾಜದವನೇ ಅದಾನ. ಬಟ್ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಹೆಂಗೆ ತೊಗೊಂಡ, ಅವ್ನಿಗೆ ಯಾರು ಕೊಟ್ಟವ್ರ ಮೇಲೆ ಭೀ ಕ್ರಮ ಆಗಬೇಕು, ತೊಗೊಳೋ ಮೇಲೆ ಭೀ ಕ್ರಮ ಆಗಬೇಕು. ಯಾಕಂದ್ರೆ ನಮಗೂ ತೊಗೊಳೋ ಬರ್ತದೆ. ಬಟ್ ನಾವು ಮಹಾರಾಷ್ಟ್ರದ ಪರಿಶಿಷ್ಟ ಜಾತಿಯಲ್ಲಿ ಇದ್ದೀವಿ, ಇಲ್ಲಂತ ಹೇಳಂಗಿಲ್ಲ. ಬಟ್ ಇಲ್ಲಿ ನಾವು OBC ಇದ್ದೀವಿ. ಕೊಟ್ಟರೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಬೇಕು. ಅವ್ನಿಗೆ ಒಬ್ಬನಿಗೆ ಹೆಂಗೆ ಕೊಡ್ತಾರೆ? ಆ ಒಂದು ಸರ್ಟಿಫಿಕೇಟ್ ತೊಗೊಂಡು ಜನರಿಗೆ ಎಲ್ಲ ಅಂಜಿಸ್ಲಿಕತ್ತಾನ. ಅಟ್ರಾಸಿಟಿ ಮಾಡ್ತೀನಿ, ಒಳಗೆ ಹಾಕ್ತೀನಿ, ಹಿಂಗಂತ ಎಲ್ಲ ಭಯಭೀತ ಮಾಡ್ತಾನೆ. ಕರ್ನಾಟಕ ಇಲ್ಲಿಂದ ನೋಡ್ರಿ ಸರ್ಟಿಫಿಕೇಟ್ ಇಲ್ಲ ನೋಡ್ರಿ. ಕರ್ನಾಟಕದ ಇಲ್ಲಿಂದ ಒರಿಜಿನಲ್ ಸರ್ಟಿಫಿಕೇಟ್ ನೋಡ್ರಿ ಕರ್ನಾಟಕ. ಇದು RD ನಂಬರ್ ತಮಗೆ ಬೇಕಂತಂದ್ರೆ ಭೀ ನಾವು ಹೇಳ್ಬಿಡ್ತೇವೆ ನಿಮಗೆ. ಕರ್ನಾಟಕ ಇಲ್ಲಿಂದ ಸರ್ಟಿಫಿಕೇಟ್ ಅದ ತೊಗೊಳೋಣ. ಮತ್ತು ಆ ಸರ್ಟಿಫಿಕೇಟ್ ಅಲ್ಲದೆ GDAದಾಗ ಸುಮಾರು ಜನ ವಂಚನೆ ಮಾಡಿ ಲೆಕ್ಕ ಮಾಡಕ್ಕೆ ಹೋದ್ರೆ ಒಂದು ಬುಕ್ಸ್ ಅಲ್ಲಲ್ಲ. ಅವ್ರ ಬಗ್ಗೆ ನಾವು ಬ್ಯಾಡ್ರಿ. ಆ ವಂಚನೆ ಮಾಡಿ ಬಗ್ಗೆ ಒಂದು ಪುಸ್ತಕ ಭೀ ಸಾಲಲ್ರಿ. ಅದ್ರ ಪ್ರಕಾರ ಸರ್ಕಾರ ತನಿಖೆ ಮಾಡ್ಲಿಕ್ಕೆ ತನಿಖೆ ಕೈಗೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ರೀ.
ಆಲ್ರೆಡಿ ಕ್ಯಾಮ್ರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ವೇದಾಗ ಬಂದವ್ರು ಎಲ್ಲರೂ ಅಲ್ಲಿ ಸಾಕ್ಷಿ ಅದಾರ. ಇವ್ರಿಂದ ನಮ್ಗೆ ಜೀವ ಭಯ ಅದ. ನಾಗಭುಜಂಗಲ್ಲಿತ್ತ, ಅರುಣ್ ಕುಮಾರ್ಲಿತ್ತ, ಅಶೋಕ್ ರಾವ್ ಇರ್ತೈತೆ. ನಾವು ಕೋಆಪ್ರೇಷನ್ ಮಾಡೀವಿ ಬಂದವ್ರಿಗೆ. ಸರ್ವೆ ಮಾಡ್ಲಿಕ್ಕೆ ನಾವು ಆರ್ಡರ್ ತೊಗೊಂಬಂದಾನ, ಕೋಆಪ್ರೇಷನ್ ಮಾಡೀವಿ. ನಮ್ಗೆ ಜೀವ ಭಯ ಆದತ್ತೆ, ಅಲ್ಲೇ ಕಂಪ್ಲೇಂಟ್ ಕೊಡ್ತಾನೆ. ನಾವೇನು ಕಂಪ್ಲೇಂಟ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಟ್ಟಿವಿ. ಸರ್ ನಿಮ್ಮ ಪೊಲೀಸ್ ಆಫೀಸರಲ್ಲಿ ಇದ್ರು, ನಾವು ಏನಾದರೂ ತಪ್ಪು ಮಾಡ್ರೆ ನಮ್ಮ ಮೇಲೆ ಕಾನೂನು ಕ್ರಮ ಕೈಗೊಟ್ಟು ಅಂತ ಹೇಳಿ. ಈಗ ಒಂದು ವಾರ ಗಡುವು ಕೊಡ್ತೀವಿ ಸರ್. ಒಂದು ವಾರ ಒಳಗೆ ಏನಾದರೂ ಆಕ್ಷನ್ ತೊಗೊಂಡಿಲ್ಲಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಇಲ್ಲಪ್ಪ ಅಂದ್ರೆ ಪೊಲೀಸ್ ಕಚೇರಿ ಎದುರು ಪ್ರತಿಭಟನೆ ಮಾಡ್ತೀವಿ. ಸರ್ಟಿಫಿಕೇಟ್ ತೊಗೊಂಡು ಸವಲತ್ತಪ್ಪ ಅಂದ್ರೆ GDAದಲ್ಲಿ ಆಲಿಶಾನ್ ಬಂಗ್ಲೆ ಕಟ್ಟಣ ಒಂದು SC ರಿಸರ್ವೇಷನ್ದಾಗ ಒಂದು ಬಂಗ್ಲೆ ಕಟ್ಟಣ, ಆಲಿಶಾನ್ ಬಂಗ್ಲೆ ಕಟ್ಟಣ ಒಂದು, ಮತ್ತು ಲೋನ್ ತೊಗೊಳ ಸರ್ಕಾರದಿಂದ. ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಲೋನ್ ತೊಗೊಳ ಇದು ರಿಸರ್ವೇಷನ್ದಾಗ ಲೋನ್ ತೊಗೊಳೋಣ, ಬಂಗ್ಲೆ ಕಟ್ಟಾನ, ಮತ್ತು ಕೆಲವೊಂದು ಫೆಸಿಲಿಟಿಗಳು ತೊಗೊಳೋಣ. ತಮ್ಮ ಮಕ್ಕಳಿಗೆ SC ರಿಸರ್ವೇಷನ್ದಾಗ ಬೆಂಗಳೂರಲ್ಲಿ ಕಾಲೇಜ್ ಅಡ್ಮಿಷನ್ ಮಾಡ್ಸ್ಯಾನ ಇದೇ ಸರ್ಟಿಫಿಕೇಟ್ ಮೇಲೆ ತಮ್ಮ ಮಕ್ಕಳಿಗೆ. ಒಂದು ವಾರ ಒಳಗೆ ಗಡುವು ಕೊಡ್ತೀವಿ. ಒಂದು ವಾರ ಆದ್ಮೇಲೆ ಮತ್ತೆ ಪ್ರತಿಭಟನೆ ಹೋರಾಟ ನಮ್ದು ನಿರಂತರವಾಗಿ ಚಾಲು ಇರ್ತದೆ. ಆಮೇಲೆ ಕ್ರಮ ಕೈಗೊಳ್ಳತಕ್ಕ ನಾವು ಬಿಡಂಗಿಲ್ಲ. ಮತ್ತು ಅದು ಏನು ಡಿಗ್ರಿ ಆಗ್ಯದ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಕಲಿತು ಅದು ತನಿಖೆ ಮಾಡಿ ಡಿಗ್ರಿ ರದ್ದುಪಡಿಸ್ಬೇಕಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.